ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆ ಸಂಬಂಧ ಬರುವ ಮಂತ್ರಿ ಮಹೋದಯರಿಗೂ ಮನವಿ ಸಲ್ಲಿಸಲಾಗಿದ್ದು, ಯಾವ ಮನವಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿಯ ಅವ್ಯವಸ್ಥೆ ಹಾಗೂ ಈ ಮೊರಾರ್ಜಿ ಶಾಲೆಯ ಅವ್ಯವಹಾರಗಳು, ಅಕ್ರಮಗಳು ಅವೆಲ್ಲ ತಡೆಗಟ್ಟು ಸಲುವಾಗಿ, ಆಮೇಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೂಡ ಅಲ್ಲಿ ಅವ್ಯವಹಾರ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಫೀಸ್ ತಗೋತಾ ಇದ್ದಾರೆ, SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಪ್ರಿಸಿಪ್ ಕಾರ್ಡ್ ಇದ್ದವರಿಗೆ ₹1 ತಗೊಳ್ತಕ್ಕಂಥಲ್ಲ, ಹಾಗೆ ಅವರು ಪ್ರವೇಶ ತಗೋಬೇಕು. ಆದ್ರೂ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲ ಅದು ಸಮಾಜ ಕಲ್ಯಾಣದ ಯಾವಾಗ ಬರ್ತದೆ ಏನೋ ಗೊತ್ತಿಲ್ಲ, ನೀವು ನಮಗೆ ಫೀಸ್ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ಅಮೌಂಟ್ ಕಟ್ಟಿಸ್ತಾ ಇದ್ದಾರೆ. ಅದನ್ನು ನಾವು ಸಂಪೂರ್ಣ ಖಂಡಿಸಿ ಮೊನ್ನೆ ಒಂದು 5-6 ದಿವಸದ ಹಿಂದೆ ಒಂದು ಮನವಿ ಕೊಟ್ಟಿದ್ದೀವಿ. ನಾವು ಅದು ಯಾವ ಕಾರಣಕ್ಕೂ ತಡೆಗಟ್ಟಬೇಕಂತೇಳಿ. ಈ ಥರ ನಮ್ಮ ಹುಟ್ಟುಹಬ್ಬದ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮುಂದಿನ ದಿನಮಾನಗಳಲ್ಲಿ ದಕ್ಷ, ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ಬರಲೇಬೇಕು, ನಮ್ಮ ಜಿಲ್ಲೆಯಿಂದನೇ ಪ್ರಾರಂಭ ಆಗಬೇಕು ಅಂತೇಳಿ ನಾವು 2 ವರ್ಷದಿಂದ ಮನವಿ ಕೊಡ್ತಾ ಇದ್ವಿ. ಇವತ್ತು ಕಠಿಣ ನಿಲುವು ಇಟ್ಟುಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಈ 30 ಏನು ನಮ್ಮ ಜಿಲ್ಲಾ ಬರ್ತಾವ, ಜಿಲ್ಲೆಯಿಂದ ಎಲ್ಲ ನಮ್ಮ ಸಂಘಟಕರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬ ಆಯಾ ಜಿಲ್ಲಾ ಪದಾಧಿಕಾರಿಗಳು ಮನವಿ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯಿಂದ ಒಂದು 100 ಸಂಖ್ಯೆಯಲ್ಲಿ ನಾವು ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।